ಅಪ್ಪ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಮಗ ಎಸ್ಐಟಿ ಬಲೆಯಲ್ಲಿದ್ರೆ ಅಮ್ಮ ಭವಾನಿಗೀಗ ಬಂಧನದ ಭೀತಿ ಶುರುವಾಗಿದೆ. ನಿರೀಕ್ಷಣಾ ಜಾಮೀನಿಗೆ ಸಲ್ಲಿಸಿದ ಅರ್ಜಿ ಕೂಡ ವಜಾಗೊಂಡಿದ್ದು ಭವಾನಿಗೆ ಈಗ ಸಂಕಷ್ಟ ಎದುರಾಗಿದೆ. ಕಾನೂನು ಚಕ್ರವ್ಯೂಹದಲ್ಲಿ ಸಿಲುಕಿದ ರೇವಣ್ಣ ಕುಟುಂಬ. ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ, ಬಂಧನ ಭೀತಿ. ಅಪ್ಪ ರೇವಣ್ಣ ಕಾನೂನು ಹೋರಾಟ ನಡೆಸಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಗ ಪ್ರಜ್ವಲ್ ಅತ್ಯಾಚಾರ ಕೇಸ್ನಲ್ಲಿ ಎಸ್ಐಟಿ ವಶದಲ್ಲಿದ್ದಾರೆ. ಇಡೀ ಕುಟುಂಬವೇ ಕಾನೂನಿನ ಸುಳಿಯಲ್ಲಿ ಸಿಲುಕಿದೆ. ಭವಾನಿಗೂ ಇದೀಗ ಸಂಕಷ್ಟ ಎದುರಾಗಿದೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಕೋರಿದ್ದ ಭವಾನಿ ಅರ್ಜಿ ವಜಾಗೊಂಡಿದೆ. ಹೀಗಾಗಿ ಭವಾನಿ ರೇವಣ್ಣಗೆ ಬಂಧನ ಭೀತಿ ಎದುರಾಗಿದೆ. ಮಗ ಪ್ರಜ್ವಲ್ ಪತ್ತೆ, ತಾಯಿ ಭವಾನಿ ಎಸ್ಕೇಪ್. ವಿಷಯ ಅಂದ್ರೆ ಪ್ರಕರಣ ಸಂಬಂಧ ಕಳೆದ ಮೇ 15ರಂದು ಭವಾನಿ ಎಸ್ಐಟಿಗೆ ಪತ್ರ ಬರೆದಿದ್ರು. ಹೊಳೆ ನರಸೀಪುರದ ಅಡ್ರೆಸ್ನಲ್ಲಿ ಇರ್ತೀನಿ, ಅವಶ್ಯಕತೆ ಇದ್ರೆ ವಿಚಾರಣೆ ನಡೆಸಬಹುದು ಅಂತ ಹೇಳಿದ್ರು. ಈ ಪತ್ರದ ಆಧಾರದ ಮೇಲೆ ನಿನ್ನೆ ನೋಟಿಸ್ ನೀಡಿರುವ ಎಸ್ಐಟಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆಯವರೆಗೆ ನೀವು ತಿಳಿಸಿದ ವಿಳಾಸದಲ್ಲೇ ವಿಚಾರಣೆ ನಡೆಸುತ್ತೇವೆ, ನೀವೇ ತಿಳಿಸಿದಂತೆ ನಿಮ್ಮ ಮನೆಯಲ್ಲೇ ವಿಚಾರಣೆ ನಡೆಸಲು ಅಧಿಕಾರಿಗಳು ಬರ್ತಾರೆ ಅಂತ ನೋಟಿಸ್ ಹೊರಡಿಸಿದೆ. ಆದ್ರೆ ಮೇ 6ರಂದು ಹೊಳೆ ನರಸೀಪುರ ಮನೆಯಲ್ಲಿದ್ದ ಭವಾನಿ ಜೆಡಿಎಸ್ ಶಾಸಕರ ಭೇಟಿ ಬಳಿಕ ಹೊರ ಹೋಗಿದ್ರು. ಇದಾದ ನಂತರ ಈವರೆಗೂ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಹೀಗಾಗಿ ನಾಳೆ ಹೊಳೆ ನರಸೀಪುರದ ಮನೆಯಲ್ಲಿ ಇರ್ತಾರಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿರೋದ್ರಿಂದ ಭವಾನಿ ರೇವಣ್ಣರನ್ನ ಎಸ್ಐಟಿ ಬಂಧಿಸುವ ಸಾಧ್ಯತೆ ಇದೆ. ಜಾಮೀನು ಸಿಕ್ಕಿದ್ರೂ ಎಚ್.ಡಿ. ರೇವಣ್ಣಗೆ ಟೆನ್ಷನ್. ಮಹಿಳಾ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಿರುವ ಎಚ್.ಡಿ. ರೇವಣ್ಣಗೆ ಟೆನ್ಷನ್ ಶುರುವಾಗಿದೆ. ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಜಾಮೀನಿಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಎಸ್ಐಟಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿಯ ವಿಚಾರಣೆ ಇವತ್ತು ನಡೆಯಿತು. ಎಸ್ಐಟಿ ಪರ ಎಸ್ಪಿಪಿ ರವಿವರ್ಮ ಕುಮಾರ್ ವಾದಿಸಿದ್ರು. ರೇವಣ್ಣಗೆ ಜಾಮೀನು ನೀಡಿರುವುದು ಸರಿಯಲ್ಲ, ಸೆಕ್ಷನ್ 364A ಅನ್ವಯವಾಗುವಂತೆ ಅಂತ ವಾದಿಸಿದ್ರು. ಆದರೆ ಎಚ್.ಡಿ. ರೇವಣ್ಣ ಪರ ವಾದ ಮಂಡಿಸಿದ ಸಿ.ವಿ. ನಾಗೇಶ್ ಸೆಕ್ಷನ್ 364A ಅಡಿಯಲ್ಲಿ ಪ್ರಕರಣ ದಾಖಲಿಸಿರುವುದೇ ಕಾನೂನು ಬಾಹಿರ ಅಂತ ಹೇಳಿದ್ರು. ಅಂತಿಮವಾಗಿ ಎಚ್.ಡಿ. ರೇವಣ್ಣ ಮತ್ತು ಎಸ್ಐಟಿಗೆ ನೋಟಿಸ್ ಜಾರಿ ಮಾಡಿ ವಿಚಾರಣೆ ಮುಂದೂಡಲಾಗಿದೆ. ಹೈಕೋರ್ಟ್ನಲ್ಲಿ ಜಾಮೀನು ರದ್ದಾದ್ರೆ ರೇವಣ್ಣಗೂ ಸಂಕಷ್ಟ ಎದುರಾಗಲಿದೆ. ರಮೇಶ್, ಟಿವಿ9, ಬೆಂಗಳೂರು.